ಕರ್ನಾಟಕದಲ್ಲಿ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಅನೇಕ ಮತಗಟ್ಟೆಗಳಲ್ಲಿ ಮುಂಜಾನೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ನಡೆಯುತ್ತಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಪದ್ಮರಾಜ್ ಇಂದು ಪಂಪ್ವೆಲ್ನ ಕಪಿತಾನ್ಯೂ ಶಾಲೆಯಲ್ಲಿ ತನ್ನ ಪತ್ನಿ ಮಗಳ ಸಮೇತ ಬಂದು ಮತದಾನವನ್ನ ಮಾಡಿದ್ರು. ಈ ಸಂದರ್ಭ ಅಭಿಮಾನಿಗಳು ಅವರಿಗೆ ಶುಭವನ್ನ ಹಾರೈಸಿದ್ರು. ಮತದಾನ ಪ್ರಕ್ರಿಯೆ ಮುಗಿಸಿ ಮಾಧ್ಯಮದವರ ಜೊತೆ ಮಾತನಾಡಿ, ಮತದಾನ ನಮ್ಮ ಹಕ್ಕು, ಪ್ರತಿಯೊಬ್ಬ ಭಾರತದ ಪ್ರಜೆಯೂ ಕೂಡ ತಪ್ಪದೆ ಮತವನ್ನು ಚಲಾಯಿಸಬೇಕು. ನಾನು ಕೂಡ ಮತವನ್ನ ಚಲಾಯಿಸಿದ್ದೇನೆ. ನನ್ನ ಬಗ್ಗೆ ಇದೀಗ ಜನರ ಸ್ಪಂದನೆ ಅದ್ಭುತವಾಗಿದೆ. ಫಲಿತಾಂಶಕ್ಕಾಗಿ ಎದುರು ನೋಡುತ್ತಿದ್ದೇನೆ ಅಂತ ಹೇಳಿದ್ರು. ವೋಟ್ ಮಾಡಿ ಬಂದಿದ್ದೀರಿ? ಹೌದು ಸರ್. ಇವತ್ತು ಬಹಳ ಸಂತೋಷ ಅನಿಸ್ತಿದೆ ಸರ್. ನಮ್ಮ ಪ್ರಜಾಪ್ರಭುತ್ವದ ಒಂದು ಬಹಳ ದೊಡ್ಡ ಹಬ್ಬ ಇದು, ಚುನಾವಣೆ ಅನ್ನುವಂಥದ್ದು. ಇವತ್ತು ಇದನ್ನು ನಮ್ಮ ಹಕ್ಕನ್ನು ಚಲಾಯಿಸುವಂಥದ್ದು ಇದನ್ನು ಮಾಡಿ ಬಂದಿದ್ದೇನೆ. ಬಹುಶಃ ಇವತ್ತು ಜನಗಳ ಒಂದು ಉತ್ಸವವನ್ನು ನೋಡಿದರೆ ತುಂಬ ಸಂತೋಷ ಆಗ್ತಾ ಇದೆ. ಈ ಬಾರಿ ಜನರು ಒಂದು ಪ್ರಬುದ್ಧವಾದ ನಿರ್ಧಾರವನ್ನು ತೆಗೆದುಕೊಂಡು ತಮ್ಮ ಹಕ್ಕನ್ನು ಚಲಾಯಿಸ್ತಿರುವಂಥದ್ದು. ಬೆಳಗಿನ ಜಾವ ಈ ಮಟ್ಟದಲ್ಲಿ ಜನಗಳು ಈ ಒಂದು ಬೂತಿಗೆ ಬಂದು ಕಾಯ್ತಿರುವಂಥದ್ದು ದೃಶ್ಯ ನೋಡಿದರೆ ತುಂಬ ಸಂತೋಷ ಆಗ್ತಾ ಇದೆ. ಸೂಪರ್ ಆಗಿದೆ ಸರ್. ಇದು ನನ್ನ ಫಸ್ಟ್ ವೋಟ್ and the whole process was really simple and good. So this is your chance to come and vote for the right candidate for your nation. So ellaru banni nimma do your duty to the nation and do your best. Yeah. ಸರ್, ಹೇಗಿತ್ತು ಮೇಡಮ್ ಅನುಭವ? The process was really nice. ಎಲ್ಲ ಸಿಂಪಲ್ ಇತ್ತು. ಎಲ್ಲರೂ ವೆರಿ ಹೆಲ್ಪ್ಫುಲ್ ಇದ್ದರು. ಸೊ ಎವ್ರಿಥಿಂಗ್ ವೆಂಟ್ ಆನ್ ವೆರಿ ವೆಲ್. ಇಲ್ಲ ಸೊ ಖುಷಿಯಾಗಿದ್ದೀರಾ? ಹೌದು, ವೆರಿ ಖುಷಿ, ವೆರಿ ನೈಸ್. ಏನಕ್ಕೆ ಖುಷಿ ಅಂತ ಆಕ್ಚುಲಿ? that I've done my duty to the nation. I've come and voted for the first time, so this is really nice. So yeah, first my name was not there on the list, but then they were very helpful. Ellaru help ಮಾಡಿ ನನ್ನ vote ಮಾಡಿ ಆಯ್ತು. On what criteria should people vote according to you? Vote for the person that you think is going to run the nation, who's going to include everyone in the nation, and who's going to be a good leader for everyone. Do you think that an opportunity to select a prime minister in this? Definitely, this is your chance to make sure that the country has someone who is going to work for the people, and this is your chance to do that. So everyone, please come and vote. Good name. Vandana Raskina.